ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಬ್ಯಾಂಕ್ ಆಸ್ಪಿರೆಂಟ್ಗಳು ಯಾರಾದರೂ ಬ್ಯಾಂಕ್ ಜಾಬ್ಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ಅಂತಹ ಅಭ್ಯರ್ಥಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತೀನಿ. 1500 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಸೊ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಇರುವಂತದ್ದು. ಫೈನಲ್ ಇಯರ್ ಕೂಡ ಎಲಿಜಿಬಲ್ ಇದ್ದಾರೆ ಮತ್ತೆ ಸೆಷನಲ್ ಕಟ್ ಆಫ್ ಫೀಸ್ ಎಲ್ಲ ಇಲ್ಲ ಅಂತ ಕೂಡ ಹೇಳ್ತೀನಿ. ಸೊ ಇನ್ನು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಳು ಮತ್ತೆ ಚೇಂಜಸ್ ಗಳು ಆಗಿದಾವೆ. ಸೊ ಏನೆಲ್ಲ ಚೇಂಜಸ್ ಗಳಾಗಿದ್ದಾವೆ ಮತ್ತೆ ಸಿಲೆಬಸ್ ಏನು, ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸೆಷನಲ್ ಕಟ್ ಆಫ್ ಆಗಿರುವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗಿರುವುದು ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ಸಂಪೂರ್ಣದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಬೆಲ್ ಐಕಾನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಇಂದ ಇಂಪಾರ್ಟೆಂಟ್ ಪಾಯಿಂಟ್ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇದನ್ನ ಒಂದು PDF ಅನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಿದೆ ಇದೆಲ್ಲವೂ ಕೂಡ ಅಫಿಷಿಯಲ್ ಇನ್ಫಾರ್ಮೇಶನ್ ಅಂತ ತಗೊಂಡಿರುವಂತದ್ದು. ಸೊ ಡಿಸ್ಕ್ರಿಪ್ಷನ್ ನಾನು PDF ಕೂಡ ಕೊಡ್ತೀನಿ, ನೋಟಿಫಿಕೇಶನ್ ನೋಡಬಹುದು. 1500 ಪೋಸ್ಟ್ ಗಳಲ್ಲಿ ಕ್ಯಾಟಗರಿ ವೈಸ್ ನೀವು ನೋಡಬಹುದು, ಯಾವ ಕ್ಯಾಟಗರಿ ಎಷ್ಟೆಷ್ಟಿದೆ ಅಂತ ಹೇಳಿ ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ನೀವು ತಗೋಬಹುದು. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಸೊ ಯಾವುದೇ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಡಿಗ್ರಿ ಕ್ಯಾಂಡಿಡೇಟ್ಸ್ ಗಳು ಯಾರು ಫೈನಲ್ ಇಯರ್ ಓದ್ತಾ ಇದ್ರೆ ಅಥವಾ ಸೆಮಿಫೈನಲ್ ಸೆಮಿಸ್ಟರ್ ಆಗಿದ್ರೆ ಅಂತ ಕ್ಯಾಂಡಿಡೇಟ್ಸ್ ಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಯಾಕಂದ್ರೆ GD ಅಥವಾ ಗ್ರೂಪ್ ಡಿಸ್ಕಷನ್ ಅಥವಾ ಇಂಟರ್ವ್ಯೂ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ನೀವು ಕಂಪ್ಲೀಟ್ ಆಗಿರುವಂತಹ ಸರ್ಟಿಫಿಕೇಟ್ ಅನ್ನು ಅವ್ರಿಗೆ ಕೊಟ್ಟರೆ ಸಾಕಾಗುತ್ತೆ. ಹಾಗಾಗಿ ಯಾರಾದ್ರೂ ನಿಮ್ಮ ಫೈನಲ್ ಇಯರ್ ಓದ್ತಾ ಇದ್ದು ನಿಮ್ಮ ಸ್ನೇಹಿತರಿಗೆ ಯಾರು ಅಪ್ಲೈ ಮಾಡುವಂತ ಬ್ಯಾಂಕ್ ಜಾಬ್ ಮಾಡುವಂತ ಕೆಲಸಗಳಿದ್ರೆ ಅಂತವ್ರಿಗೆ ಶೇರ್ ಮಾಡಿ. ನಿಮ್ಮ ಕಾಲೇಜ್ ಗ್ರೂಪ್ ಗಳಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಏಜ್ ಲಿಮಿಟ್ ಬಂದು 21 ವರ್ಷ ಮಿನಿಮಮ್ ಆಗಿರ್ಬೇಕು, 30 ವರ್ಷ ಮ್ಯಾಕ್ಸಿಮಮ್ ಆಗಿರ್ಬೇಕು. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಇದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ. ಇನ್ನು ರಿಸರ್ವ್ ಕ್ಯಾಂಡಿಡೇಟ್ಸ್ ಗಳಿಗೆ ನೋಡೋದಾದ್ರೆ 33 ವರ್ಷದವರೆಗೂ OBC ಅವರು ಅಪ್ಲಿಕೇಶನ್ ಹಾಕಬಹುದು. SC ಅವರು 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. PWD ಕ್ಯಾಂಡಿಡೇಟ್ ಪ್ಲಸ್ 10 ವರ್ಷ ನಿಮಗೆ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಸಿಗುವಂತದ್ದು ಕೂಡ ನೋಡಬಹುದು. ಅದಾದ ನಂತರ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಇಂಪಾರ್ಟೆಂಟ್ ಡೇಟ್ಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು 18 ರಿಂದ ಶುರುವಾಗಿದೆ. ಜೂನ್ 18 ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಕೊಡ್ತೀನಿ. ಲಾಸ್ಟ್ ಡೇಟ್ ಬಂದು 8 ಜುಲೈ ಆಗಿರುತ್ತೆ. ಪ್ರಿಲಿಮ್ ಎಕ್ಸಾಮ್ ಬಂದು ಆಗಸ್ಟ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್ ಇರುತ್ತೆ. ಸೆಪ್ಟೆಂಬರ್ ಅಲ್ಲಿ ನಿಮಗೆ ಮೇನ್ಸ್ ಇರುತ್ತೆ. ಇಂಟರ್ವ್ಯೂ ಮತ್ತೆ GD ಬಂದು ನಿಮಗೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಇರುತ್ತೆ. ಡಿಸೆಂಬರ್ ಅಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಇದನ್ನ ಡಿಕ್ಲೇರ್ ಮಾಡ್ಬಿಡ್ತಾರೆ. 6 ತಿಂಗಳೊಳಗೆ ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಕೂಡ ಮಾಡುವಂತದ್ದು ನೋಡಬಹುದು. ಹಾಗಾಗಿ ಬ್ಯಾಂಕ್ ಎಕ್ಸಾಮ್ಸ್ ಗಳು ಯೂಶಲಿ ಮಾಡುವಂತದ್ದು ಫಾಸ್ಟ್ ಮತ್ತೆ ಅವ್ರು ಏನ್ ಅನೌನ್ಸ್ ಮಾಡ್ತಾರೆ ಅಷ್ಟರಲ್ಲೇ ಕೂಡ ಮಾಡುವಂತದ್ದು. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಗ್ಗೆಸ್ಟ್ ಬ್ಯಾಂಕ್ ಇರುವಂತದ್ದು. ಸೊ ಈ ಜಾಬ್ ಅನ್ನ ಮಿಸ್ ಮಾಡ್ಕೊಬಿಡಿಕೆ. ಅಪ್ಲಿಕೇಶನ್ ಫೀಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ 750 ರೂಪಾಯಿ ಜನರಲ್ ಮತ್ತೆ OBC ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. SC ಕ್ಯಾಂಡಿಡೇಟ್ಸ್ ಗಳಿಗೆ ನಿಲ್ ಆಗಿರುತ್ತೆ, ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸ್ಯಾಲರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 48,480 ರೂಪಾಯಿ ನಿಮಗೆ ಬೇಸಿಕ್ ಇರುತ್ತೆ. ಕೆಲವೊಂದು ಮೇಜರ್ ಮೆಟ್ರೋ ಸಿಟಿಗಳಂತದ್ರಲ್ಲಿ 22 ಲಕ್ಷದವರೆಗೂ ಕೂಡ ಅಪ್ರಾಕ್ಸಿಮೇಟ್ ಸಿಗುತ್ತೆ. ಸುಮಾರು 2 ಲಕ್ಷ 1.8 ರಿಂದ 2 ಲಕ್ಷದವರೆಗೂ ಕೂಡ ನಿಮಗೆ ತಿಂಗಳಿಗೆ ಸಂಬಳ ಸಿಗುವಂತಹ ಸಿಟಿಗಳು ಕೂಡ ಇದಾವೆ. ಹಾಗಾಗಿ ನಿಮ್ಗೆ ಆಲ್ಮೋಸ್ಟ್ ಆಲ್ 1 ಲಕ್ಷ ಅಂತೂ ಸಿಗುತ್ತೆ. ಬೆಸ್ಟ್ ಜಾಬ್ ಮತ್ತೆ ಒಂದು ಪ್ರೊಫೆಷನ್ ಇರುವಂತಹ ಜಾಬ್ ಅಂತ ಕೂಡ ಹೇಳುವಂತದ್ದು. ಸೊ ಇಂತ ಬೆಸ್ಟ್ ಜಾಬ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ನೀವು ಅಪಾಯಿಂಟ್ ಅನ್ನ ಆದ್ರೆ 100% ನಿಮ್ ಸೆಟ್ಲ್ ಅಂತ ಕೂಡ ಹೇಳ್ಬೋದು. ಸೊ ಅದಾದ ನಂತರ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗಿದೆ, ಏನಂತ ಕೂಡ ಹೇಳ್ತೇನೆ. ಸೊ ಸೆಲೆಕ್ಷನ್ ಪ್ರೊಸೀಜರ್ ಬಂದು ಫೇಸ್ 1 ಇರುತ್ತೆ, ಫೇಸ್ 2 ಇರುತ್ತೆ, ಫೇಸ್ 3 ಇರುತ್ತೆ. 3 ಫೇಸ್ ಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ. ಫೇಸ್ 1 ಏನಿದೆ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ. ಇದು ಬರೀ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ, ಯಾವುದೇ ರೀತಿಯ ಇದಕ್ಕೆ ಮಾರ್ಕ್ಸ್ ಅನ್ನ ಕೌಂಟ್ ಮಾಡೋದಿಲ್ಲ. ಫೇಸ್ 2 ಬಂದು ನಿಮ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಮೇನ್ಸ್ ಎಕ್ಸಾಮ್ 230 ಒಟ್ಟು ಮಾಡ್ತಾರೆ. ಅದರಲ್ಲಿ ನಿಮಗೆ 75% ವೇಟೇಜ್ ಅನ್ನ ತಗೊಂತಾರೆ. ಅಂದ್ರೆ ನಿಮ್ಮ ಫೈನಲ್ ಒಂದು ಸೆಲೆಕ್ಷನ್ ಆಗುವಂತದ್ದು ಇದರ 75% ವೇಟೇಜ್ ಅನ್ನ ತಗೊಳ್ತಾರೆ. ಅದಾದ್ಮೇಲೆ ಫೇಸ್ 3 ಅಂತ ಹೇಳ್ತೀವಿ. ಇದು 50 ಮಾರ್ಕ್ಸ್ ಇರುತ್ತೆ. GD ಮತ್ತೆ ನಿಮಗೆ ಇಂಟರ್ವ್ಯೂ ಎರಡು ಸೇರಿ ಅದರದ್ದು ಒಂದು 25% ಅನ್ನ ವೇಟೇಜ್ ತೆಗೆದುಕೊಂಡು ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡುವಂತದ್ದು ಬಹಳಷ್ಟು ಇಂಪಾರ್ಟೆಂಟ್. ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೆಷನಲ್ ಕಟ್ ಆಫ್ ನಿಮಗೆ ಪ್ರಿಲಿಮ್ಸ್ ಇರೋದಿಲ್ಲ, ಯಾವುದೇ ರೀತಿಯ ಸೆಷನಲ್ ಕಟ್ ಆಫ್ ಪ್ರಿಲಿಮ್ಸ್ ಇರೋದಿಲ್ಲ. ಬಟ್ ಮೇನ್ಸ್ ಗೆ ಸೆಷನಲ್ ಕಟ್ ಆಫ್ ಇರುತ್ತೆ ಮತ್ತೆ ಸೆಷನಲ್ ಟೈಮಿಂಗ್ಸ್ ಇರುತ್ತೆ. ಬಹಳಷ್ಟು ಇಂಪಾರ್ಟೆಂಟ್, ಇವೆರಡು ಕೂಡ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ನೋಡಿದ್ರೆ ಒಟ್ಟು 100 ಕ್ವಶನ್ಸ್ ಇರುತ್ತೆ. 60 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಆ ಸೆಷನಲ್ ಟೈಮಿಂಗ್ ಇರುತ್ತೆ, ಆದ್ರೆ ಸೆಷನಲ್ ನಿಮಗೆ ಕಟ್ ಆಫ್ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಟೈಮು, ಮಾರ್ಕ್ಸ್, ಕ್ವಶನ್ಸ್ ಎಲ್ಲವೂ ಕೂಡ ನೀವು ನೋಡ್ಕೋಬಹುದು. ಮೇನ್ಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೇನ್ಸ್ ಗೆ ಒಟ್ಟು ಬಂದು 230 ಮಾರ್ಕ್ಸ್ ನಿಮಗೆ ಕೊಡುವಂತದ್ದು. ಸೊ 230ರಲ್ಲಿ ಯಾವ್ದಾವ್ದು ಎಷ್ಟು ಅಂತ ಹೇಳಿ ಇಲ್ಲಿ ಟೈಮು ಪ್ಲಸ್ ನಿಮ್ಮ ಒಂದು ಕ್ವಶನ್ಸ್ ಮಾರ್ಕ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತದೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಒಂದಿರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. 200 ಮಾರ್ಕ್ಸ್ ಟೋಟಲ್ 200 ಆಬ್ಜೆಕ್ಟಿವ್ ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್. ಅದಾದ ನಂತರ ನಿಮಗೆ ಡಿಸ್ಕ್ರಿಪ್ಷನ್ 30 ಮಾರ್ಕ್ಸ್ ಇರುತ್ತೆ. ಇಮೇಲ್ ರಿಲೇಟೆಡ್, ರಿಪೋರ್ಟ್ ರಿಲೇಟೆಡ್ ಆಗಿರ್ಬೋದು ಅಂತ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ಸೊ ಆ 30 ಸೇರಿ ಒಟ್ಟು 230 ಮಾರ್ಕ್ಸ್ ನಿಮಗೆ ಮೇನ್ಸ್ ಬರೀತೀರಾ. ಅದಾದ್ಮೇಲೆ ಫೇಸ್ 3 ಏನ್ ಮಾಡ್ತೀರಾ ಅಂದ್ರೆ ಒಟ್ಟು ನೀವು 50 ಮಾರ್ಕ್ಸ್ ಗೆ ಕೊಡುವಂತದ್ದು. ಯಾಕಂದ್ರೆ ಗ್ರೂಪ್ ಡಿಸ್ಕಷನ್ 20 ಮಾರ್ಕ್ಸ್ ಕೊಡ್ತಾರೆ, ಪರ್ಸನಲ್ ಇಂಟರ್ವ್ಯೂ 30 ಮಾರ್ಕ್ಸ್ ಕೊಡ್ತಾರೆ. ಒಟ್ಟು ನಿಮಗೆ 50 ಮಾರ್ಕ್ಸ್ ಬಂದು ಫೇಸ್ 3 ಇರುತ್ತೆ. ಅದರದ ಒಂದು ಸೆಲೆಕ್ಷನ್ ಫೈನಲ್ ಮೆರಿಟ್ ಲಿಸ್ಟ್ ಯಾವ್ದು ಬೇಸ್ ಮೇಲೆ ರೆಡಿ ಆಗುತ್ತೆ ಅಂತ ಕೂಡ ನಿಮ್ಗೆ ಅಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ಕೂಡ ನೋಡ್ಕೋಬಹುದು. 75 25 ಆಗಿರುತ್ತೆ.
ಸೊ ಸಣ್ಣದಾಗಿ ಏನೆಲ್ಲ ಪ್ರಮೋಷನ್ ಇರುತ್ತೆ, ನೀವು ಪ್ರೊಫೆಷನಲ್ ಆಫೀಸರ್ ಆಗಿ ಅಪಾಯಿಂಟ್ ಆದ್ಮೇಲೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಎಂಟ್ರಿ ಲೆವೆಲ್ ಪ್ರೊಫೆಷನರಿ ಆಫೀಸರ್ ಆಗಿ ನೀವು ಅಪಾಯಿಂಟ್ ಆಗ್ತೀರಾ. ಅದಾದ್ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತೀರಾ, ಬ್ರಾಂಚ್ ಮ್ಯಾನೇಜರ್ ಆಗ್ತೀರಾ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗ್ತೀರಾ, ಜನರಲ್ ಮ್ಯಾನೇಜರ್ ಆಗ್ತೀರಾ. ಸೊ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ CMD ಕೂಡ ನೀವು ಆಗಬಹುದು. ನೋಡಿ, ಇಂತಹ ದೊಡ್ಡ ಪೋಸ್ಟ್ ಇರುವಂತಹ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕನ್ಫರ್ಮ್ ಆಗಿರುವಂತದ್ದು. ಈ post ಗೆ ಆಲ್ರೆಡಿ ಬಹಳಷ್ಟು ಜನ ಪ್ರಿಪೇರ್ ಆಗ್ತಾ ಇದ್ರ. ಸೊ ಅಂತ ಕ್ಯಾಂಡಿಡೇಟ್ಸ್ ಯಾರಿಗೆ ಗೊತ್ತಿಲ್ಲ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಈ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ, ಈ ಒಂದು ಜಾಬ್ ಅನ್ನ ನಿಮ್ಗೆ ಲಭಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಫೈನಲ್ ಆಗಿ PDF ಎಲ್ಲಿ ಸಿಗುತ್ತೆ ಮತ್ತೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಕ್ವಶನ್ ಕೇಳಿದ್ರೆ, ಸೊ PDF ಅನ್ನು ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡಬಹುದು. ಅಪ್ಲಿಕೇಶನ್ ಹಾಕಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಡೈರೆಕ್ಟ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇಷ್ಟು ಕೂಡ ಇವತ್ತಿನ ಒಂದು ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.